ರಕ್ಷಿಸಿ ಕಾಪಾಡುವ ಭಾರವು ನಿನ್ನದೇ ತಾಯಿ. ಇಂದೇಕೋ ನನ್ನ ಬಲಭುಜವು ಬಲಗನ್ನು ಹರಿತಿರುವುದಲ್ಲ. ಕಾರಣವು ಏನಾಗಿರಬಹುದು? ಆಗಲಿ, ಯಾರೋ ದ್ವಾರದಲ್ಲಿ ಬರುವಂತಿರುವುದು. ಯಾರಾಗಿರಬಹುದು? ಪಾಂಡವರ ಪಟ್ಟ ಬಯಸಿಯಾದ ಪಾಂಚಾಲಿ ದೇವಿಗೆ ಸ್ವಾಗತ, ಸುಸ್ವಾಗತ. ದೇವಿಯವರೇ, ನಿನ್ನನ್ನು ರಾಜಸಭೆ ಕರೆದಿರುವಂತೆ ನಮ್ಮಣ್ಣ ಕುರುರಾಜನ ಆಜ್ಞೆ ಆಗಿದೆ. ಬಾಲನೊಡನೆ. ದುಶ್ಯಾಸನ, ಪಾಂಡವ ರಾಣಿ ಕೂಡ ಅತ್ತಿಗೆ ಎಂಬುದನ್ನು ಮರೆತು ಕುರು ಸಾಮ್ರಾಜ್ಯದ ವೀರ ಯುವರಾಜನಾದ ನೀನು ಹೀಗೆ ಬಾ ಎಂದು ಏಕವಚನದಲ್ಲಿ ಕರೆಯುವುದು ಸರಿಯೇ ದುಶ್ಯಾಸನ? ಪಾಂಚಾಲಿ, ನಿನ್ನ ಪ್ರತಿಷ್ಠೆ ನಿಮ್ಮಲ್ಲೇ ನಮ್ಮಲ್ಲಿ ಸಾಗೋದು. ನೀನೀಗ ನಮ್ಮ ತತ್ತು ನಮ್ಮ ಮನೆ ಬಂದಿ ಊದಿನತ್ತಡೆ ಬಾಲನೊಡನೆ. ದುಶ್ಯಾಸನ, ನೀವು ನನಗೆ ಸಹೋದರರಂತೆ ಅಲ್ಲವೇ? ಈ ಕಠೋರವಾದ ನುಡಿಗಳೇಕೆ? ಈ ಬಲಾತ್ಕಾರದ ಪ್ರಶ್ನೆ ಏಕೆ? ನಾನು ರಾಜ್ಯಸಭೆಗೆ ಬರುವ ಅವಶ್ಯಕತೆಯಾದರೂ ಏನು? ಪಾಂಚಾಲಿ, ನಿನ್ನ ಪ್ರಶ್ನೆಗೆ ಉತ್ತರ ನಾನು ಇಲ್ಲಿಗೆ ಬಂದಿಲ್ಲ. ಬಾ ಎಂದು ಕರೆದರೆ ಬರುವುದಿಲ್ಲ ಎಂದು ತಕ್ಕ ಬಂದಿದ್ದೆ ನಿನಗೆ. ಏಣ್ಣೆ, ನೀನೀಗ ಬೆಂಕಿಯ ಬಿಟ್ಟ ಬೆಣ್ಣೆ. ಸುಮ್ಮನೆ ಬಾ ನನ್ನೊಡನೆ. ದುಶ್ಯಾಸನ, ದೂರ ನಿಂತು ಮಾತನಾಡು. ಆದರೆ ನಿಮ್ಮತ್ತಿಗೆ ಅದು ಭಾನುಮತಿ ಸಮ ಅನ್ನಲ್ಲ. ನನ್ನನ್ನು ಮುಟ್ಟಿ ಪಾಪಕ್ಕೆ ಗುರಿ ಆಗಬೇಡ. ದೂರ ನಿಂತು ಮಾತನಾಡು. ನಿಲ್ಲಲೆ ನಾರಿ ಎಲ್ಲಿಗೆ ಹೋಗುವೆ? ನಿಲ್ಲಲೆ ನಾರಿ ಎಲ್ಲಿಗೆ ಹೋಗುವೆ? ಬಲ್ಲೆನು ನಿನ್ನಯ ಅಭಿಮಾನ. ಮೀರಲು ಬಡಗಂ ತೋರಿದ ನಿನ್ನಯ, ಮೀರಲು ಬಡಗಂ ತೋರಿದ ನಿನ್ನಯ. ಮೀರನ ಕೈವಶ ನೀನಾದ ಬಾಬಾ. ಹೋಗುವೆ ಬಲ್ಲೆನು ನಿನ್ನಯ ಅಭಿಮಾನ. ದೂರ ನಿಂತು ಮಾತಾಡು. ಸಾರಳೆ ದುರುಳ ಸಲ್ಲದು ನಿನಗೆ ಅವಲೆಯ ಮಾಡುವೆ ಅವಮಾನ. ಸಾರಳೆ ದುರುಳ ಸಲ್ಲದು ನಿನಗೆ ಅವಲೆಯ ಕಾಡುವೆ ಅವಮಾನ. ಸಾರಳೆ ದುರುಳ ವೀಕ್ಷಿಸಿ ನಿನ್ನಯ ದಕ್ಷತೆ ಅರಿತೆ, ವೀಕ್ಷಿಸಿ ನಿನ್ನಯ ದಕ್ಷತೆ ಅರಿತೆ. ವೀರನ ಕೈವಾಚ ನೀನ ಬಾಬಾರೆ, ವೀರನ ಕೈವಾಚ ನೀನಾದೆ ಬಾಬಾರೆ. ಇಲ್ಲಲೆ ನಾರಿ ಎಲ್ಲಿಗೆ ಹೋಗುವೆ? ಬಲ್ಲೆನು ನಿನ್ನಯ ಅಭಿಮಾನ, ಅಭಿಮಾನ, ಅಭಿಮಾನ. ಸೈರಿಸಿ ಕೋಮವಾದಿ ಬರವೀರು, ಸೈರಿಸಿ ಕೋಮವಾದಿ ಬರವೀರು. ಸಲ್ಲದು ನಿನಗೆ ಈ ಪರಿಣಾಮತೆ, ಸಲ್ಲದು ನಿನಗೆ ಪರಿಣಾಮತೆ. ಸಾರಳೆ ದುರುಳ ಸಲ್ಲದು ನಿನಗೆ ಅವಲೆಯ ಕಾಡುವೆ ಅವಮಾನ. ಸಾರಳೆ ದುರುಳ. ದುಶ್ಯಾಸನ, ದೂರ ನಿಂತು ಮಾತನಾಡು. ನನ್ನನ್ನು ಮುಟ್ಟಬೇಡ. ಪತಿವ್ರತ ಶೀಲಕ್ಕೆ ಕೈ ಹಾಕಬೇಡ. ಇದೀಗ ಬಲು ಪತಿವ್ರತೆ ಒಬ್ಬನ ಕರಳಿಗೆ ಮಾಲೆಯನ್ನಾಕಿ ಐವರನ್ನು ಲೋಲಾಟ ಆಡುತ್ತಿರುವ ನೀನೊಬ್ಬ ಪತಿವ್ರತೆ. ಛೀ, ದುಶ್ಯಾಸನ, ಏ ಅಬಲೆ, ನನ್ನ ಬೇಕೆಯನ್ನು ಧಿಕ್ಕರಿಸಿ ಅದ ಸಾಧಿಸುವ ನಿನ್ನ ಜಡೆಮುಡಿಯನ್ನು ಚಕ್ಕಿಸಿ ಸೆಳೆದುಕೊಂಡು ಹೋಗೋದೇ ಬಿಡಿದ. ಸಿದ್ಧರಾಗಿ ಸಿದ್ಧವಾಗು ನನ್ನ ಭಾವಬಂಧನಗಳಿಗೆ. ದೂರ ನಿಂತು ಮಾತಾಡು. ಮುಟ್ಟಬೇಡ, ಮುಟ್ಟಬೇಡ, ಮುಟ್ಟಬೇಡ ನೀಚೆಗೆ. ಮುಟ್ಟಬೇಡ, ಮುಟ್ಟಬೇಡ,
ಮುಟ್ಟಬೇಡ. ಮಹಾಸತಿಯಾದ ಸೀತಾದೇವಿಯನ್ನು ಬಲಾತ್ಕರಿಸಿದ ರಾವಣನ ಸ್ಥಿತಿಯನ್ನು ಜ್ಞಾಪಿಸಿಕೊ. ಸತಿ ಶಿರೋಮಣಿಯಾದ ಅಹಲ್ಯೆಯನ್ನು ವಂಚಿಸಲ್ಪಟ್ಟ ದೇವೇಂದ್ರನ ಗತಿಯನ್ನು ಜ್ಞಾಪಿಸಿಕೊ. ಆ ಜಲೇಂದ್ರನು ಮಾಡಿದ ತಪ್ಪಿಗೆ ಅವನಿಗೆ ಆಗಿದ ಶಿಕ್ಷೆಯನ್ನು ನೀನು ಜ್ಞಾಪಿಸಿಕೊ. ದೂರ ನಿಂತು ಮಾತನಾಡು, ನನ್ನನ್ನು ಮುಟ್ಟಬೇಡ ನೀಚನೆ. ಇದೀಗ ಬಲು ಸ್ವರತ್ಸವದ ಅಭಿನಯ. ಮೊಟ್ಟ ಮಳೆ ಹುಲಿಯೊಡನೆ ಹುಲ್ಲೆಗೆ ಸರಿಸವೇ? ಬೆಂಕಿಯನ್ನು ಸುಡುವ ಸಾಹಸವು ಬೆಣ್ಣೆಗೆ ಸಾಧ್ಯವೇ? ಗರುಡ ಪಕ್ಷಿಯಂತೆ ನಾಗರಾವಿನ ನಾಟ್ಯವೇ? ವಜ್ರ ಕವಚವನ್ನು ಕತ್ತರಿಸಬಾರದೆ? ಜಲ ತೊತ್ತಿನ ಮಗಳೇ, ಜನಗಳ ರಾಶಿ ಮೇಲೆ ಕೂತು ನಿನ್ನ ಪತಿಗಳನ್ನು ರಕ್ತ ನೀಡುತ್ತ ಹಸಿದ ಕೇಸರಿಯ ಮುಂದೆ ಪಶುವಿನ ಪರೀಕ್ಷೆ. ಈ ನಿನ್ನ ಸತ್ಯ ಪರೀಕ್ಷೆಯನ್ನು ನಾನು ನೋಡೇ ಬಿಡ್ತೀನಿ. ನಡೆ ನಡೆ ಇದೋ ಇವರನ್ನು ಸೆಳೆದುಕೊಂಡು ಬಂದಿರುವನು. ಒಂದು ಮಹೋತ್ಸವದಲ್ಲಿ ಅಂಗಿಸಿ ಕೇಕ್ ಹಾಕಿದ ಇವರನ್ನು ಕೊಲ್ಲಬೇಕು ಅಥವಾ ಕುಡಿಸಬೇಕು? ಇಲ್ಲ ಬಗೆದು ನಿನ್ನ ರಕ್ತವನ್ನು ಚೆಲ್ಲದೆ ಬಿಡುವುದಿಲ್ಲ. ಕೆಲವೋ ಭೀಮ, ನಿತ್ತಲ್ಲ ನಿಲ್ಲು. ಒಂದು ಹೆಜ್ಜೆ ಮುಂದಿಟ್ಟರೆ ಭೂತ ಖಂಡಿತ. ನಿನ್ನ ವ್ಯರ್ಥಲೋಪಗಳು. ಕುರುಕುಲ ಕುಟಾರ, ಧರ್ಮವನ್ನು ಧಿಕ್ಕರಿಸಿ ನಿಂತ ಹಮ್ಮೀರ, ಕರೆಯ ನಿನ್ನ 99 ಮಂದಿ ಸಹೋದರನ್ನು ಅವರ ಗರದಾಹದಿಂದ ನನ್ನ ರಣದಾಹದ ರಕ್ತ ಬಿಂದೂರವಾಗಲಿ. ಸುಯೋಧನ, ಈ ರಣ ಏಡಿಗಳ ನಂಜಿನ ನಾಲಿಗೆಗಳನ್ನು ಕೀಳಿಸಿ ಕೆಲವೋ ಸೂತ ಕುಲಹದಮ, ನಮ್ಮ ನಾಲಿಗೆಗಳನ್ನು ಕೀಳಿಸಿ ನಾಯಿಗಳಿಗೆ ಹಾಕಿಸು ಸೊಕ್ಕುಂಟೇನೋ ನಿನಗೆ. ರವಿಗಣತಾರಕ ಭೂಸ್ಥಳನ ಮಾರ್ಗಗಳೇ ಏಕವಾದರು. ರವಿಗಣತಾರಕ ಭೂಸ್ಥಳನ ಮಾರ್ಗಗಳೇ ಏಕವಾದರು. ಸಪ್ತ ಸಾಗರಗಳೇ ಬತ್ತಿದರು. ಬಿಡದೆ ಜಯಿಸುವೆ ನಿನ್ನ, ಬಿಡದೆ ಜಯಿಸುವೆ ನಿನ್ನ ಸಮರಾಂಗಣದಿ ಕರ್ಣ. ಸಮರದೋ ಜನಾಂಗಣದಿಂದೈಸದೆ, ಸಮರದೋ ಸ್ವರಾಗದಿಂದೈಸದೆ, ದೊರೆತಗೆ ನಾಡಿಯೊಳು ನೀಯದ ಖಂಡಿಸದೆ ಎನ್ನೆದುರು ನಿಲ್ಲುವೆಯ ಮರುಳೇ. ಕೆಲವೋ ಹೇಳಿ ಕೌರವನ ಒಂದು ಇಡೀ ಎಂಜಲನ್ನದಿಂದ ಕಾಲಾಣೆ ಕಲಿತುವ ಸೂತಕುಲ ಹದಮ, ಅತಿ ಶೀಘ್ರದಲ್ಲಿಯೇ ಈ ನನ್ನ ಶರಾಗತವು ನಿನ್ನ ಶಿರವನ್ನು ಹರಿಸುವ ಕಾಲವನ್ನು ಕಾಣೆಯ. ಓಹೋ, ಆ ನನ್ನ ಆಜನ್ಮ ವೈರಿ ಈ ನಿನ್ನ ಶಿರಸ್ಸು ಅತಿ ಶೀಘ್ರದಲ್ಲೇ ಈ ರಣಭೂಮಿಯಲ್ಲಿ ಕೆಳಗಿರುವುದು ಎದುರು ನೋಡುತ್ತಿರು. ಪಾರ್ಥ, ಯಾರ ರಕ್ತದಿಂದ ಯಾರು ಕೈತಾಯೋ ನೋಡೋಣ. ನಿಲ್ಲಿರಿ. ಕಪಟನು ದುರ್ಮದಾಂಧನು, ಕಪಟನು ದುರ್ಮದಾಂಧನು, ಮಾನವ ದ್ರೋಹಿ ಪರಮನೀಚನು, ಕೌರವಾರ್ಮಕನು ನನ್ನನ್ನು ಧಿಕ್ಕರಿಸುವುದೇ. ಅವನ ಮೇಲಿನ ಅಗೆ ತೀರದ ಹೊರತು ಶಾಂತಿ ಬಯಸಲು ಈ ಋಕೋದರ ಚಕ್ರವರ್ತಿ.
ಒಪ್ಪಿಸುತ್ತೇನೆ. ಭೀಮಸೇನ ಸಕಲ ಮಹಾಸ್ತ್ರಗಳ ಸರಸಂಧಾನದಿಂದೊಡಗೂಡಿ ಹಸ್ತಿನಾವತಿ ಮಹಾಮೈದಾನದಲ್ಲಿ ಜಯಂಕರಿಸಿ ಕಾಲ್ಕರಿದು ನಿಂತಿರುವ 11 ಅಕ್ಷೋಹಿಣಿ ಸೈನ್ಯ ದಳದಕ್ಷ ಈ ಸುಯೋಧನನ್ನು ಧಿಕ್ಕರಿಸಿ ನಿಲ್ಲುವ ದಕ್ಷನವನೋ ಈ ಜಗದಲ್ಲಿ. ಜಟ್ಟಿಗೆಲ್ಲ ಪಟ್ಟಣದು ದಿಟ್ಟದೆಯ ಜಗಜಟ್ಟಿ ಜಗಮಲ್ಲ ಈ ಭೀಮನಿರುವನು ಬಾರು. ಪೀಠದಿಂದ ಇಳಿದು ಬಾ, ಕೆಳಗಿಳಿದು ಬಾ, ಹೇಳಿ ಎಮ್ಮೆಡಿ ಶಿಖಂಡಿಗಳ ಶಿಖಾಮಣಿ ಧೈರ್ಯವಿದ್ದರೆ ಬಾ. ನಿನ್ನ ನನ್ನ ಭೀಕರ ಕಾಳಗದ ಘೋರ ರಕ್ತನದಿ ಇಲ್ಲೇ ಹರಿದುವಾಗಲಿ. ಪೀಠದಿಂದ ಎದ್ದು ಬರುವಿಯಾ ಇಲ್ಲೋ ನಾನೇ ಇಲ್ಲಿಂದ ಹಾರಿ ಬಂದು ನಿನ್ನ ಕಂಠನಾಳವನ್ನು ಹರಿಸಿ ರಕ್ತವನ್ನು ಹೀರಿ ಬಿಡಲು. ಪಾಂಚಾಲಿ, ನಿನ್ನ ಪತಿಗಳು ನಿನ್ನನ್ನು ಜೂಜಿನಲ್ಲಿ ಸೋತಿದ್ದಾರೆ, ನಾನು ಗೆದ್ದಿದ್ದೇನೆ. ನಿನ್ನ ಇಷ್ಟ ಏನಿದೆಯೋ ಹೇಳು. ರಾಣಿವಾಸದಲ್ಲಿರುವೆಯೋ ಅಥವಾ ತೊತ್ತಾಗುವೆಯೋ? ಈ ತಪ್ಪಿನ ಸಭೆಯಲ್ಲಿ ಈ ನೀಚನಾದ ದುಶ್ಯಾಸನ ನನಗೆ ಮಾಡಿದ ಪಾಪವನ್ನು ಹೇಗೆ ನಾನು ಸಹಿಸಲಿ? ಇದೇನು ರಾಜನ ಸಭೆಯೋ ಅಥವಾ ಅಥವಾ ಈ ನೀಚ ಸಭೆಯೋ? ನಿಮ್ಮ ಹೃದಯಗಳು ಎಂತಹ ಕಠಿಣ ಪಾಷಾಣವಾದವು. ಆದರೆ ಒಂದು ಹೆಣ್ಣು ಮಗಳು ವೀರ ಪರಾಕ್ರಮಗಳಾದ ಧರ್ಮಪತ್ನಿಯಾದ ನಾನು ಈ ರೀತಿಯಾಗಿ ಅಪಮಾನ ಮಾಡುವುದು ನಿಮಗೆ ನ್ಯಾಯವೇ? ಧರ್ಮವೇ? ನಂದಿನಿ, ನೀನಾಗಲೇ 5ವರೆಗೂ ಹೆಂಡತಿ ಆಗಿರುವೆ. ನಮ್ಮ ಕುರುರಾಜನು ಅವರಿಗಿಂತ ಏನು ಕುರುಬಿಯೇನಲ್ಲ. ಆತನ ವಿಲಾಸವನ್ನು ಸೇರಿ ಸಕಲ ವಿಫಲ ವೈಭವವನ್ನು ಪಡೆ. ಕೆಲವು ನೀಚನೆ ನಿನ್ನ ಶಿರಸವನ್ನು ಈ ಭೂಮಿಗೆ ಆರಿಸಿದರೆ
ರಾಜ್ಯ ಐಶ್ವರ್ಯಗಳನ್ನು ಕಳೆದುಕೊಂಡು ನಿಸ್ಸಹಾಯಕರಾಗಿದ್ದರು. ನಮ್ಮ ಸಮಾಕ್ಷೇಮದಲ್ಲೂ ಇವರ ಅಮ್ಮಿನ ವರ್ತನೆ. ಎಲ್ಲವೇ ಪಾಂಚಾಲಿ, ಒಂದು ಮಯಸಭೆಯೊಳಗೆ ಅಪಮಾನ ಪಡಿಸಿದ ಮಾತುಗಳು ನಾನಿಂದು ಮರೆಯಲಿಲ್ಲ. ಅಂದ ರಾಜಕುಮಾರನು ಅಂದನೆಂದ ಮಾತುಗಳು ತಿಳಿದಿದೆ ಎನ್ನ ತ್ರಿಶೂಲದಂತೆ. ದಾಸಿಯು ನೀನು ಈ ಪ್ರಭುವಿನ ಆಜ್ಞೆ ಲೆಕ್ಕಿಸದೆ ಅಪಮಾನಂ ಧೈರ್ಯ ಅಚಲ ಪ್ರಶ್ನೆ ನಿನ್ನ ತಪ್ಪುಗಳು ತಿಳಿಯದೆ ನಿಂದಿಸಿದೆ ಅಲ್ಲವೇ? ಅಂತ ನಿನ್ನ ಮೌನಭಂಗಂ ದೈತ್ಯತಡೆ ನಾನು ನಿಜ ಸುಯೋಧನನೇ. ಅಂದು ನಾನು ಕೊಳದಲ್ಲಿ ಜಾರಿ ಬಿದ್ದಾಗ ನಾಲ್ಕು ಹಾಸ್ಯ ಮಾಡಿದಲ್ಲವೇ ಸಹೋದರ ದುಶಾಸನ? ಅಣ್ಣ, ಈ ಹಮ್ಮೀರರ ಅಮ್ಮು ಅಡುಗೆ ಹೋಗಲಿ ಸೆಳೆದೇ ಬಿಡು ಇವಳ ಸೀರೆಯನ್ನು ನಗ್ನವಾಗಿ ನಿಲ್ಲುವ ತನಕ. ಎಲ್ಲ ಸೊಕ್ಕಿದೆ ಎಣ್ಣೆ. ಕರೆ ಕರೆ, ಇಲ್ಲಿ ಯಾರನ್ನು ಕರೆಯುವ ಕರೆ? ಯಾರು ಬಂದು ನಿನ್ನ ಬಂಧನವನ್ನು ಬಿಡಿಸೋರು ನೋಡೋಣ. ಬೇಡ ದುಶ್ಯಾಸನ, ಕೃಷ್ಣ, ವಾಸುದೇವ, ಇತ್ತ ನನ್ನ ಮಾನವು ಪ್ರಾಣವು ಎಲ್ಲವೂ ನಿನ್ನದೇ ತಂದೆ. ಕೃಷ್ಣ, ಕೃಷ್ಣ,
ನೊಂದ ಮುರಾರಿ ಮಹಾಸತಿಯ ಮಾನದ ಜಲನಿಧಿ ಎಲ್ಲಿ ಬತ್ತುವುದು ಧರ್ಮಸ್ಥಳಿಗೆ ಭಗ್ನವಿರುವುದು ದೇವ ನೀನು ಕರುಣಾಮಯನು ನಿನ್ನ ಚೋದನೆಯೇ ದೇವಾದಿ ದೇವ ಈ ಪಾಪ ಕಾರ್ಯಗಳು ಸರಿಯೇ ಕಣ್ಣು ಕಾಣದ ಮಾಡುತ್ತಿರುವ ಈ ಪಾಪ ಕುಜಗಳನ್ನ ಸಹಿಸಲಾರೆ ಸುಯೋಧನ, ನಿನ್ನ ದುರ್ನಡತೆಗೆ ವಿಧಿ ಹೀಗಲೂ ಅಡ್ಡ ಬಂದಿದೆ. ಹೀಗಲಾದರೂ ದ್ರೌಪದಿಯನ್ನು ಗೌರವದಿಂದ ಕಳುಹಿಸಿಕೊಡು. ಎದುರ ದೈವವು ದ್ರೌಪದಿಗೆ ಸೀರೆಯನ್ನು ತಂದುಕೊಟ್ಟಿದ್ದೆ. ಅಂದು ನಾನು ಕೊಳದಲ್ಲಿ ಜಾರಿ ಬಿದ್ದಾಗ ತಪ್ಪು ಆಸೆ ಮಾಡಿದಲ್ಲವೇ ಎಂದು ಆರು ಕೊಳದಲ್ಲಿ ಜಾರಿ ಬಿದ್ದಾಗ ಸವಿಯನುಂಡವಳು ಇಂದು ತೊತ್ತಾಗಿ ಸವಿಯನುಣ್ಣಲಿಲ್ಲ. ದ್ರೌಪದಿ, ಈಗಲಾದರೂ ನಮ್ಮ ಕುರುರಾಜನನ್ನು ಆಶ್ರಯಿಸು. ನಿನ್ನ ಬಹುಶಃ ಆತನ ಕೈಯಲ್ಲಿರುವುದು. ಎಲ್ಲವೋ ನೀಚನಲ್ಲಿ ನಿನ್ನ ಶಿರಸ್ಸು ಈ ಭೂಮಿಗೆ ಕೀಡುವುದು, ಆಗಲೇ ನನ್ನ ಹೃದಯವು ಶಾಂತವಾಗುವುದು. ನೀಚನೇ, ಕೋಪದಲ್ಲಿಯೂ ನೀನೆಷ್ಟೊಂದು ಚೆಲುವೆ. ಪಂಚವಣದ ಪಾಂಚಾಲ ಅರಗಿಣೆ ಚೆನ್ನಿಡೆ ಒಟ್ಟ ಔಷಧಿ ಎದೆಮೆಟ್ಟಿ ಬರುವ ದಿಡ್ಡ ಶತ್ರುಗಳ ಎದೆಮೆಟ್ಟಿ ಸಿಗಿಯುವ ಈ ಪಟ್ಟುಗಾರನ ಕೆಣಕಿಕೊಳ್ಳುವ ಮಾತಿರಲಿ. ಈ ಉಸಿಮೆನಿಸೇಕೆ ಬಾ 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 ಇಲ್ಲಿ ಕುಳಿತುಕೋ. ತೆಗೆದುಕೋ ನಿನ್ನ ಗಾಂಡೀವನ್ನು. ನೆಮ್ಮದಿಯ ಕಡಲ ಕಲಿಸಿದ ಗೈದ ಕರಾಳ ಕೌರವನ ಸಿಂಹ ಸಂಗ್ರಾಮದ ಘೋರ ರಕ್ತ ನದಿ ಇಲ್ಲಿಯೇ ಹರಿದು ಹೋಗಲಿ. ಶಾಂತಿಯಿಂದ ಶಾಂತಿಯ ಸಾಗರದ ಕಡಲಡೆದು ಕ್ರಾಂತಿಯ ರಣಮಾರಿ ಕೆರಳಿ ಕಿಡಿಗದರೆ ನಿಂತಿರುವಾಗ ಇನ್ನೆಲ್ಲಿ ಅದು ಧರ್ಮದ ಶಾಂತಿ? ಜಡ ಪಿಡಿದ ಜಗ್ಗಿಸಿ ಸೆಳೆತಂದು ಪರಮ ಸಾಧ್ವಿ ಪಾಂಚಾಲೆ ಮಾನರತ್ನ ದೋಸ್ತ್ರವ ಕಿತ್ತೆಸೆದು
ಸತಿಗೆ ಸೀರೆಯನ್ನು ಸೆಳೆತಿದ್ದಾಗ ಅಸಹಾಯಕರಾಗಿ ತಲೆ ತಗ್ಗಿಸಿ ಕುಳಿತಿದ್ದರೆಂದು ಈ ತ್ರಿಭುವನವೇ ನಕ್ಕು ಹಾಸ್ಯ ಮಾಡಿದಿರುವುದೇ ಗಜ. ಕುಡಿಯುವೆನು ಕುರುಕುಲ ಕುಟಾರರ ಬಂಡರ ಗುಂಡಿಗೆ ಅಭಿಸಿರಕ್ತವನು ರಾಣಿ ದ್ರುಪದರಾಜ ನರೇಂದ್ರ ನಂದಿನಿ, ನೀನು ದುಃಖಿಸಬೇಡ. ನಿನಗೆ ತೊಳೆದೋರದ ಈ ಮಾನಗೇಡಿಯ ತೊಳೆಯನ್ನು ನನ್ನೀಗಲೆಂದರೆ ಮುರಿದು ನಿನ್ನ ಮುಡಿಗೆದಿರಿ ಸೀರೆಯನ್ನು ಸೆಳೆದ ಈ ಚಂಡ ದುಶ್ಯಾಸನ ವಕ್ಷಸ್ಥರನ್ನು ಬಗೆದು ರಕ್ತವನ್ನು ಚೆಲ್ಲದೆ ಬಿಡುವುದಿಲ್ಲ. ಕಠೋರ ನುಡಿಯನ್ನು ನುಡಿದ ಈ ಕರ್ಣನ ನಾಲಿಗೆಯನ್ನು ಕತ್ತರಿಸಿ ಕಾಪಡ ಯುದ್ಧಕ್ಕೆ ಕಾರಣ ಆದ ಶಕುನ ಕೊಂಪನ್ನು ಕಿತ್ತು ಶಾಕಿನಿ ಡಾಕಿನಿಯರಿಗೆ ಬಲಿಪಡಿಸಲಿಲ್ಲ. ನನಗೆ ರೌರವಾದಿ ನರಕವೇ ಪ್ರಾಪ್ತಿಯಾಗಲಿ. ಋಕೋದರ ಮುಕುಟೇಶ್ವರನ ಮಾನವದ ಚಮರ ಗೀತೆಯನ್ನು ನೋಡುವ ಈ ಚಲದಲ್ಲಿ ತಮ್ಮನ್ನ ದರ್ಶಿಸಿ ಸೆಣಸು ನಿಲ್ಲುವಿಯ ಕೆಚ್ಚದೆ ತೋರವನ ಹುಚ್ಚು ರೋಷ ರೋಚಿಗೆ ಬಿಸಿದೆಯಾ? ಏನಂದೆಯೋ? ಹುಚ್ಚು ಬಾಯಿ ತುಚ್ಛ ನಿಶ್ಚಯರಿಗೆ ಪೌರುಷ ಪ್ರತಿಜ್ಞೆ ಬೇರೆ. ಎಲ್ಲ ಇಷ್ಟಮಿಕ ರಾಜವಂತಗಳೇ, ಎಲ್ಲರೂ ಕೇಳಿ ಈ ವೀರ ಭೀಮನ ಪ್ರತಿಜ್ಞೆಯನ್ನು. ಗುಡಿಸಿ ಬೋರ್ಗೆರವ ಬರಚಿಟಿಲೆ ಬರಲಿ, ಗುಡಿಸಿ ಬೋರ್ಗೆರವ ಬರಚಿಟಿಲೆ ಬರಲಿ, ಒಕ್ಕಣ್ಣ ಮುರಹರನ ಮುರಿದೆದ್ದು ನಿಲ್ಲಲಿ, ಒಕ್ಕಣ್ಣ ಮುರಹರನ ಮುರಿದೆದ್ದು ನಿಲ್ಲಲಿ, ತರಬೀನು ಬರಿದಾಗಿ ಹೋರಾಡಲಿ, ತರಬೀನು ಬರಿದಾಗಿ ಹೋರಾಡಲಿ, ರವಿಚಂದ್ರ ಆಗಮನ ಅಂತ್ಯವೇ ಆಗಲಿ, ರವಿಚಂದ್ರ ಆಗಮನ ಅಂತ್ಯವೇ ಆಗಲಿ. ಗುಡಿಸಿ ಬೋರ್ಗೆರವ ಬರಚಿಟಿಲೆ ಬರಲಿ, ಬರಚಿಟಿಲೆ ಬರಲಿ, ಬರಚಿಟಿಲೆ ಬರಲಿ. ನಾಳಿನ ಮಹಾಯುದ್ಧದಲ್ಲಿ ಕೌರವನ 99 ಮಂದಿ ಸಹೋದರರನ್ನು ನನ್ನೀ ರಣವಜ್ರ ಗದಾದಂಡದಿಂದ ಕೊಟ್ಟಿ ಮಸಳದ ಮಟ್ಟಿ ಮಾಡುವೆನು. ಇದೇ ಈ ವೀರ ಭೀಮನ ವೀರ ಪ್ರತಿಜ್ಞೆ. ಪ್ರಚಂಡ ತ್ರಿಭುವನದೋಳ್ ಕೀರ್ತಿ ಪ್ರಚಂಡ, ಚಂಡ ಪ್ರಚಂಡ ತ್ರಿಭುವನದೋಳ್ ಕೀರ್ತಿ ಪ್ರಚಂಡ, ರಣದೋಳ್ ದುರುಳ ವೈರಿಗಳ ಶಿರವ ಚೆಂಡಾಡಿ, ಅದವ ಕರ್ಣನ ಶಿರವ ಛೇದಿಸದ ಬಿಡನು, ಅದವ ಕರ್ಣನ ಶಿರವ ಛೇದಿಸಿ ರಣಚಂಡಿ ಗೌತಣವೀವ ಈ ಗಾಂಡಿ. ಪ್ರತ್ಯಕ್ಷ ಪಾಲಾಕ್ಷನ ಮಡಿ ತ್ರಿಶೂಲ ಪಾಣಿಯಾಗಿ ಬರಲಿ. ವಿಶ್ವ ಸೃಷ್ಟ ಚತುರ್ಮುಖನೇ ನನ್ನ ಕೈ ಹಿಡಿದಿರಲಿ. ನಾಳಿನ ಮಹಾಯುದ್ಧದಲ್ಲಿ ಈ ಕೌರವರ 99 ಮಂದಿ ಸಹೋದರರೊಳಗೂಡಿ ಈ ಕರ್ಣನ ಶಿರವನ್ನು ಛೇದಿಸದೆ ಬಿಡುವುದಿಲ್ಲ. ಇದೇ ಈ ವೀರ ಪ್ರಾರ್ಥನ ವೀರ ಪ್ರತಿಜ್ಞೆ. ಧರ್ಮ ಅಳಿಸುವರೇ ಕೌರವರು, ಈ ಪಾಂಡು ತನುಜರ ಧಿಕ್ಕರಿಸಿ ಪರೆದಾಯಾದಿಗಳು. ಏನವೋ ಕೌರವಾದಿಗಳೇ, ಧರ್ಮ ಸ್ವರೂಪಿಯಾದ ಧರ್ಮಜನ ಅನುಜರು ಬಲ ಇಲ್ಲರಲ್ಲ. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮರ ಅನುಗ್ರಹವಿದ್ದರೆ ನಾವು ಯಾರಿಗೂ ಅಂಜುವುದಿಲ್ಲ. ದಡಿ ದಿಕ್ಪಾಲಕರ ಎದುರಾಗಿ ಪಂಚಭೂತಗಳನ್ನಿತ್ತು ಗರ್ಭವೇ ಬಾಯ್ಬಿಟ್ಟು ಸೂರ್ಯಚಂದ್ರರ ಗತಿ ಇಂದು ಮುಂದಾಗಿ ಸೃಷ್ಟಿಲಯವಾದರು. ಇದೇ ಸೃಷ್ಟಿಲಯವಾದರು ಈ ಬಡ ಕೌರವರ ನಾಶ ಖಂಡಿತ. ಇದೇ ವೀರ ನಕುಲನ ವೀರ ಪ್ರತಿಜ್ಞೆ. ನಡೆಸುವರೇ ದಯಾದಿಗಳು ವಿರಸಕೋ ಪ್ರಳಯ, ನಡೆಸುವರೇ ದಯಾದಿಗಳು ವಿರಸಕೋ ಪ್ರಳಯ. ಈ ಬಡ ಗೌರವರ ಬಳಿಗೊಳ್ಳದೆ ಬಿಡೆ ಕನ್ನದಿ. ಸೃಷ್ಟಿಯೇ ಕಾರ್ಗತ್ತಲೆ ಮುಚ್ಚಿ ನದಿ ಜಲ ಭೂಮಾರ್ಗ ಬೋರ್ಗರಿಸಿ ಗಗನದಲ್ಲಿ ಸಂಚರಿಸಿರುವ ಸೂರ್ಯಚಂದ್ರರ ಗತಿ ಇಂದು ಮುಂದಾಗಿ ಸೃಷ್ಟಿಲಯವಾದರು. ಈ ಬಡ ಕೌರವ ನಾಶ ಖಂಡಿತ.
ಇದೇ ಈ ವೀರರ ಕಲಿ ಸಹದೇವನ ವೀರ ಪ್ರತಿಜ್ಞೆ. ಸುಯೋಧನ ಕೇಳು. ಕಲುಕಿದ ವಿಷದಳು ಕಾಲಿಡಬೇಡ, ಅಣ್ಣ ತಮ್ಮಂದಿರಳು ಅಗನಿನಗೆ ಬೇಡ, ದಾಯಾದಿ ಮತ್ತರ ನಿನಗೆ ಬೇಡ, ದಾಯಾದಿ ಮತ್ತರ ನಿನಗೆ ಬೇಡ, ಅಣ್ಣ ತಮ್ಮಂದಿರನು ಸಹಕರಿಸಿ ಸುಖದಿಂದ ಬಾಳೆ ಸುಯೋಧನ ಸುಯೋಧನ ಸುಯೋಧನ. ಬೇಡವೋ ನಿಮಗೆ ಪಾಂಡವ ವಿರತ, ಬೇಡವೋ ನಿಮಗೆ ಪಾಂಡವ ವಿರತ, ಲೋಭವಗೈದು ಉಳಿಯುವಿರ, ಲೋಭವಗೈದು ಉಳಿಯುವಿರ, ಬೇಡವೋ ನಿಮಗೆ ಪಾಂಡವ ವಿರತ. ಅವರಳು ಕ್ರೋಧವ ಜರಿದ ಪರಾದವು, ಅವರಳು ಕ್ರೋಧವ ಜರಿದ ಪರಾದವು, ಅವರಳು ಕ್ರೋಧವ ಜರಿದ ಪರಾದವು, ಅವರಳು ಕ್ರೋಧವ ಜರಿದ ಪರಾದವು, ಕಾಡದೆ ಬಿಡಲು ಭೀಕರ ಶಾಪ, ಕಾಡದೆ ಬಿಡಲು ಭೀಕರ ಶಾಪ, ಬೇಡವೋ ನಿಮಗೆ ಪಾಂಡವ ವಿರತ, ಪಾಂಡವ ವಿರತ. ಶಕುನಿ, ಮೃತ್ಯುಮುಖಗಳ ವಿಷಕೀಟಗಳ ಹಾರಾಟ ಅಲ್ಪ ಸಮಯ ಮಾತ್ರ, ಅದರಂತೆ ವಿಷಪಾನ ಮಾಡಿದ ನೀವು ಬದುಕಬಲ್ಲಿರಾ? ಸಾಧ್ಯವಿಲ್ಲ. ಅಯ್ಯೋ, ಈ ಮಾನವೀಯ ಮಾನಭಂಗದ ಯತ್ನ ಈ ಹಗರಣಕ್ಕೆ ಕಾರಣವಾಯಿತು. ಧೃತರಾಷ್ಟ್ರ ರಾಜೇಂದ್ರ, ಏಕೆ ಸುಮ್ಮನೆ ಕುಳಿತಿರುವೆ? ಯಜ್ಞ ಪಾಕದಲ್ಲಿ ಉದಯಿಸಿದ ದ್ರೌಪದಿ ಸಾಮಾನ್ಯ ಎಂದು ಭಾಷಬೇಡ, ಬೇಗ ಆಕೆಯನ್ನು ಸಮಾಧಾನ ಪಡಿಸು, ಸಭೆ ಶಾಂತವಾಗಲಿ. ಹೌದು ರಾಜೇಂದ್ರ, ಈ ಪ್ರಳಯ ಸಂದರ್ಭ ತಡೆದು ದ್ರೌಪದಿಯನ್ನು ಸಮಾಧಾನ ವಿದುರ ವಿದುರ ಬಾಯಿಲಿ ವಿದುರ ಆವರಿಸಿದೆ ಶಮಜಾಲೆ ನೀನು ನನ್ನ ಸೊಸೆ ಅಲ್ಲವೇ ಮಗಳೇ? ವೇದಾಂತದ ನಾಟಕ ಬಲ್ಲವ ಯಾರೋ, ಮಾನವ ಜೀವನದ ಮೋಹ ಎಲ್ಲ ಮಾಯೆ ತೊಡಾಲು ಬಂದ, ಆ
ಏನು ಬೇಕೋ ಕೇಳು, ಇವರುಗಳಿಂದ ಕೊಡಿಸಬೇಕು. ಮಾವನವರು ಪತಿಯ ಸೌಭಾಗ್ಯವನ್ನು ಬಿಟ್ಟು ಸತಿಗೆ ಮತ್ತಿನ್ನೇನು ಬೇಕು? ಆದರೆ ನನ್ನ ಪತಿಗಳು ಕಳೆದುಕೊಂಡಿರುವ ಆಯುಧಗಳನ್ನು ಪುನಃ ಅವರಿಗೆ ಕೊಡಬೇಕೆಂದು ನಿಮ್ಮನ್ನೇ ಬೇಡಿಕೊಳ್ಳುವೆನು. ವಿದುರ, ಶಕನೇ ರಾಜೇಂದ್ರ, ಹೀಗೆಯ ಪತಿಗಳು ಸೋತಿರುವ ಆಯುಧಗಳನ್ನು ಹಿಂದಕ್ಕೆ ಕೊಡಿಸಬಿಡು. ರಾಜೇಂದ್ರ, ಇವರ ಅಲ್ಪ ಆಯುಧಗಳಿಂದ ನಮಗೇನು ಪ್ರಯೋಜನ? ನಾವು ಹೇಳಿದಾಗೆ ಕೇಳಿದರೆ ಅವರ ರಾಜ್ಯವನ್ನು ಅವರಿಗೆ ಹಿಂದಿರುಗಿಸಿ ಕೊಟ್ಟು ಬಿಡುತ್ತೇವೆ. ಸೋತವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮಾಡಬೇಕು. ಆ ಅಜ್ಞಾತವಾಸದ ಸಮಯದಲ್ಲಿ ನಮ್ಮವರ ಯಾರ ಕಣ್ಣಿಗಾದರೂ ಬಿದ್ದರೆ ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮಾಡಬೇಕು. ಹೀಗೆ ಅವರ ಎಲ್ಲ ಅವಧಿಗಳನ್ನು ಮುಗಿಸಿಕೊಂಡು ಬಂದರೆ ಅವರ ರಾಜ್ಯವನ್ನು ಅವರಿಗೆ ಹಿಂದಿರುಗಿಸಿ ಕೊಟ್ಟು ಬಿಡುತ್ತೇವೆ. ಆಡುವುದಾದರೆ ಇನ್ನೊಂದು ಬಾರಿ ಆಡಲಿ. ಈ ವಿರೋಧ ಬೇಕೆ? ಈ ಪಂಥ ಬೇಕೆ? ಹೇಳಿ ಶತ ಹೇಳಿ. ಈ ಧರ್ಮರಾಯನು ಎದುರುಬಿಟ್ಟ. ಹಬ್ಬ ಎಂತಹ ಅವೇದ್ಯವಾಯಿತು. ಇಂತಹ ಸಹೋದರರೇ, ನಮ್ಮ ಮಾತುಗಳನ್ನು ಮೀರಿ ನಮಗೆ ನಮ್ಮ ಅಣ್ಣನು ಇಂತಹ ದುರ್ಗತಿಗಳನ್ನು ತಂದು ಹೊಡ್ಡಿದನೆಂದೇಳಿ ಮುಂದೆ ಯಾರು ನೊಂದುಕೊಳ್ಳಬೇಡಿ. 12 ವರ್ಷಗಳ ಕಾಲ ವನವಾಸವೊಂದಾನ ಮಾಡೋಣ. ಇಂತಹ ಅಮಾನುಷಿ ಮಾತುಗಳನ್ನು ಕೇಳಿ ಜೀವಿಸಲಾರೆ. ಈ ಒಂದು ಆಟಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಡಿ, ಕೈ ಮುಗಿದು ಬೇಡಿಕೊಳ್ಳುವೆನು. ಮಾವ, ಬಿಡು ದಾಳಿಗಳನ್ನು. ಧರ್ಮನಂದನ 5 1 1 3 4 13. ಜೈ ಪಿತು ಸಿಯನ, ನಮ್ಮದೇ ಜಯ, ನಮ್ಮದೇ ಜಯ. ತೊಲಗಿತು ನಿನ್ನ ಮನದ ಭೂತ. ಈ ಶಕುನಿ ಹಾಕಿದ ವೇಷ ಪಾಂಡವರಿಗೆ ವನವಾಸ, ನಂತರ ಸರ್ವನಾಶ. ಈ ಪಾಂಡವರ ವಂಶವಯ್ಯ, ಪಾಂಡವರ ವಂಶ. ಬಲೆ ಮಾವ ಬಲೆ, ಕಳ್ಳ ದುಶ್ಯಾಸನರೇ, ಅಣ್ಣ ತೊಲಗಿಸಿ ತೊತ್ತಿನ ಮಕ್ಕಳನ್ನು ಕಾಡು ಮೇಡುಗಳಲ್ಲಿ ಕಾಡು ಕಪಿಗಳಂತೆ ಹಲದಾಡಲಿ. ಈ ಹಮ್ಮೀರನ ಹಮ್ಮು ಅಡುಗೆ ಹೋಗಲಿ. ಇನ್ನು ಈ ವಿಶ್ವಕ್ಕೆಲ್ಲ ಆನೆ ಸಾಮ್ರಾಟ್ ಸುಯೋಧನ ಚಕ್ರೇಶ್ವರನು. ಈ ಜಗ ಏಳು, ಈ ಭೂಮಿ ಏಳು, ಬಲ್ಲೆ ಬಲ್ಲೆ ಹೇ ಎಲ್ಲ ದಾರಿ ಸಮರೋ ಸಮರೋ ಸಮರೋ. ಈ ಜಗ ಏಳು, ಈ ಭೂಮಿ ಏಳು, ಬಲ್ಲೆ ಬಲ್ಲೆ
ಗುಣಶೀಲನ ಪಾಂಡುವ ವಿಜಯ ಪಾಂಡುವ ವಿಜಯ ನಂದ ವಿನೋದ ಪಾಂಡುವ ವಿಜಯ ನಂದ ವಿನೋದ ಕುಂಡಲಾರಿ ಪೂತರ ಸನ್ಮುಖ ಮಾಧವ ಕುಂಡಲಾರಿ ಪೂತರ ಸನ್ಮುಖ ಮಾಧವ ವಿಜಯವ ಸಾಧಿಪ ಮುರಳೀಧರನೇ ವಿಜಯವ ಸಾಧಿಪ ಮುರಳೀಧರನೇ ಸಾರಯ್ಯನೇ ಪಾಂಡನೇ ಸಾರಯ್ಯನೇ ಪಾಂಡನೇ ನಿಜ ಗುಣಶೀಲನ ಪರಮ ಕೃಪಾನಿತ ಮಾನುತ ನಡೆಗೆ ಸಾರಯ್ಯನೇ ಪಾಂಡನೇ ಸಾರಯ್ಯನೇ ಪಾಂಡನೇ ಸಹೋದರ ಪಾರ್ಥ, ಆ ಕೌರವನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಯುದ್ಧ ಮುಖದಿಂದ ತೆಗೆದುಕೊಳ್ಳಬೇಕೆಂದು ಹೇಳಿದ ಮೇಲೆ ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದಿದ್ವಾಯಿತು. ಶ್ರೀಕೃಷ್ಣ ಪರಮಾತ್ಮನು ಸಹಾಯವು ಬೇಡಲು ದ್ವಾರಕೆಗೆ ಹೊರಟಿರುವನಂತೆ. ಆದರೆ ಯುದ್ಧವು ಸಾಮಾನ್ಯವಾದದಲ್ಲ. ನಿರುತ ಪಾಲಿಪದಾತ ಗೋಪಾಲ ಕೃಷ್ಣ ಪಾಂಡವ ಕುಲ ಮಮ ಬಂಧು ದೇವ ನಮ್ಮ ಪ್ರಾಣದಾತ ವಾಸುದೇವ ಅಭಯದಾತನ ಕಂಡು ಬಾ ವಿಜಯ 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 ಆದ್ದರಿಂದ ನೀನೀಗಲೇ ಜಾಗ್ರತೆಯಾಗಿ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದ ಬಾ. ಅಣ್ಣ, ನಿನ್ನ ಆಜ್ಞೆಯಂತೆ ನಾನೀಗಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದು ಬರುತ್ತೇನೆ. ನನ್ನನ್ನು ಆಶೀರ್ವದಿಸಿ ಕಳಿಸುವ ಅಗ್ರಜ. ಜಯಶೀಲನಾಗಿ ಹಿಂದಿರುಗು ಪಾರ್ಥ. ಪ್ರಿಯ ಸಖನನ್ನು ನೋಡುವ ಭಾಗ್ಯ ಇನ್ನೇನಾಗಬೇಕು? ಸದಾ ಹರಿನಾಮ ಸಂಕೀರ್ತನೆ ಪಾಡುವ ಈ ಪಾರ್ಥದ ಸರ್ವಸ್ವವೇ ಶ್ರೀಕೃಷ್ಣ ಪರಮಾತ್ಮ. ಮುಕುಂದ ಪಾಹಿಮಾಂ ಪಾಹಿಮಾಂ. ಕೃಷ್ಣ ಮಾಧವ ಮುರಾರೇ
ವಾಸುದೇವ, ರುಕ್ಮಿಣಿ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿರುವುದು ಸರಿಯಷ್ಟೇ. ವಿರಾಟರಾಯನ ಪುತ್ರಿಯಾದ ಉತ್ತರೆಯೊಡನೆ ಕುಮಾರ ಅಭಿಮನ್ಯುವಿನ ವಿವಾಹವು ಸಾಂಗ್ಯವಾಗಿ ನೆರವೇರಿತು ದೇವಿ. ಆದರೆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಯುಧಿಷ್ಠಿರನು ತಮ್ಮ ಕುಲಪುರೋಹಿತರಾದ ದೌಮ್ಯರನ್ನು ಸಂಧಿಗೆ ಕಳುಹಿಸಿದನು. ಆದರ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೇನೋ ಅನಿವಾರ್ಯವಾಗಿ ಒದಗಿ ಬಂದಂತಿದೆ. ಏನು, ಪುನಃ ಯುದ್ಧವೇ? ಹಾಗಾದರೆ ಈ ನಿಮ್ಮ ವಿಶ್ರಾಂತಿ ದಿನಗಳು ಕಳೆದು ಹೋದವು?
ಗೋಪಿಕಾಂಗ್ಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ಈ ದ್ವಾರಗೆ ಕುಸುಮ ಶಯನದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದಲ್ಲಿ ಹಗಲ ಕನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ ಪ್ರಿಯ. ಈ ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡಿತು. ಅದಕ್ಕೆ ನಾನು ಚಿಂತಿಸುತ್ತಿಲ್ಲ ಪ್ರಿಯತಮೆ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರುಡೆದೆವು ನರ್ತಿ ಸಹಜ. ಏಳು ಶಿಶುಪಾಲಾದಿ ದಾನನ್ನು ಸಂಹರಿಸಿದ ಆ ನಿಮ್ಮ ರಕ್ತ ತೃಷಿ ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಆದಾವ ದುಷ್ಕರ್ಮಿಗಳು ಜನ್ಮಿಸುವರು, ಅದರ ಅತೀಕ್ಷ್ಣ ಧಾರೆಗೆ ಆಹುತಿಯಾಗಲು ಪ್ರಭು. ವಾಸುದೇವ ಭ್ರಮೆಯಾನಂದವೇ ಇಹಲೋಕ, ಭ್ರಮೆಯಾನಂದವೇ ಇಹಲೋಕ, ಮದಿಸಿದ ಜನರ ತುಡಿಯುವೆ ಭೋಗದ. ಮದಿಸಿದ ಜನರ ತುಡಿಯುವೆ ಭೋಗದ, ಭ್ರಮೆಯಾನಂದವೇ ಇಹಲೋಕ, ಇಹಲೋಕ. ಈ ಪರಿಭಯವೇ ಗುಣವತಿ ಶಾಂತೆ, ಈ ಪರಿಭಯವೇ ಗುಣವತಿ ಕಾಂತೆ, ಕಲುಷಿತ ಸುಡುವೆ ಮರುಗುವುದೇ ತಗೆ, ಕಲುಷಿತ ಸುಡುವೆ ಮರುಗುವುದೇ ತಗೆ, ಭ್ರಮೆಯಾನಂದವೇ ಇಹಲೋಕ, ಇಹಲೋಕ. ಆಸೆಯು ಕವಿತಾ ದೂಷಿತ ಗೌರವ, ಹೌದು ರುಕ್ಮಿಣಿ. ಆಸೆಯು ಕವಿತಾ ದೂಷಿತ ಗೌರವ, ವೇದದಿ ಸಮರದಿ ರಸವ ಹರಿತೆ, ಹೌದು ರುಕ್ಮಿಣಿ. ವೇದದಿ ಸಮರದಿ ರಸವ ಹರಿತೆ, ಮಾಡಿದ ಪಂಥಕ್ಕೆ ಓಡುವೆ ತಂತ್ರ, ಹೌದು ಮಾಡಿದ ಪಂಥಕ್ಕೆ ಓಡುವೆ ತಂತ್ರ, ಪಾಂಡವ ವಿಜಯ ಪಾಂಡವ ವಿಜಯ ಕುರುಪತಿ ಪತನ, ಪಾಂಡವ ವಿಜಯ ಕುರುಪತಿ ಪತನ, ಅಂದಿಗೆ ಧರ್ಮದ ಉದಯಾರಂಭವ, ಅಂದಿಗೆ ಧರ್ಮದ ಉದಯಾರಂಭವ, ಪ್ರಿಯ ಸತಿ ರುಕ್ಮಿಣಿ ಚಿಂತಿಸಬೇಡ, ಪ್ರಿಯ ಸತಿ ರುಕ್ಮಿಣಿ ಚಿಂತಿಸಬೇಡ, ಪ್ರಿಯ ಸತಿ ರುಕ್ಮಿಣಿ ಚಿಂತಿಸಬೇಡ, ಭ್ರಮೆಯಾನಂದವೇ ಇಹಲೋಕ, ಮದಿಸಿದ ಜನರ ಕುಡಿಯುವೆ ಭೋಗದ, ಮದಿಸಿದ ಜನರ ಕುಡಿಯುವೆ ಭೋಗದ, ಭ್ರಮೆಯಾನಂದವೇ ಇಹಲೋಕ, ಇಹಲೋಕ. ರುಕ್ಮಿಣಿ, ವಾಸುದೇವ ಯುದ್ಧವೇನೋ ಅನಿವಾರ್ಯವಾಗಿ ಒದಗಿ ಬಂದಂತಿದೆ. ಆದರೆ ಯುದ್ಧದಲ್ಲಿ ನಿನ್ನ ಪತಿಯಾದ ನಾನು ನಿರಸ್ತ್ರನು. ಆಯುಧಗಳು ನಡೆದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು.
ಈ ಶಹಿನಾಗಾರದ ವಸ್ತುಲಿನ ದಾಟದಲ್ಲೂ ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ವಾಸುದೇವ, ಈ ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನು ಈಗ ಅರಿತೇನು. ಆದರೆ ಇದು ಪರ್ಯಾಸವಲ್ಲ ತಾನೇ? ಇದು ಪರ್ಯಾಸ್ಯದ ಸಮಯವಲ್ಲ ರುಕ್ಮಿಣಿ. ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರೀಗ ನೋಡುವರು. ಕಂಸ ಶಿಶುಪಾಲಾದಿ ದಾನವರನ್ನು ತನ್ನ ಲೀಲಾ ಮಾತ್ರದಿಂದ ಸೆದೆಬಡೆದ ಇವನ ಪ್ರಚಂಡ ಹಟ್ಟಹಾಸವು ಜಗತ್ತಿನ ಹೃದಯವು ಈಗಲೂ ಕಂಪಿಸುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರ ನಿಜ, ಆದರೆ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯರನ್ನು ಅಧರ್ಮದಿಂದ ಧರ್ಮಕ್ಕೆ ನಡೆಸುವೆ. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಾಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನು ಆ ಅಜ್ಞಾನವನ್ನು ಅಳಿಸಿ ಮಾನವನ ಆತ್ಮಶಕ್ತಿ ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರ ಪೀಠ ಏರಬಲ್ಲ ಎಂಬುದನ್ನು ಜಗತ್ತಿಗೆ ತೋರುವೆ. ರುಕ್ಮಿಣಿ, ವಾಸುದೇವ, ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲೂ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ಪ್ರಿಯತಮೆ ನೀನೇ ನೋಡುವೆ ಅಂತ. ಪರಮಾತ್ಮ,
ಅಪೂರ್ವ ಸಾಧನೆಯ ಉದ್ದೇಶವೇನು ಪರಮಾತ್ಮ? ರುಕ್ಮಿಣಿ, ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ. ಇಂದು ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸಬೇಕೆಂಬುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿನೆನ ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ರುಕ್ಮಿಣಿ, ನನ್ನ ಕನಸು ಕನಸಾಗಿಯೇ ಉಳಿದಿರುವುದು. ಹಿಂಸಾ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿ ಸಂಹರಿಸಿದನು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ಈಗ ತಿಳಿದೆನು. ಮುಂದೆ ನಡೆಯುವ ಕುರುಕ್ಷೇತ್ರ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ಮಾನವನನ್ನು ನಾಶಗೊಳಿಸುವೆನು. ವಾಸುದೇವ, ಸಂಭ್ರಮಗೊಳಿಸಿದ ಅಧಿದೇವತೆ, ಸಂಭ್ರಮಗೊಳಿಸಿದ ಅಧಿದೇವತೆ.
ದುರ್ಯೋಧನ ನನ್ನ ಸಹಾಯವನ್ನು ಅಪೇಕ್ಷಿಸಿ ಬರುತ್ತಿರುವನು. ಬರಲಿ. ಅರ್ಜುನ ನನ್ನ ಸಹಾಯವನ್ನು ಅಪೇಕ್ಷಿಸಿ ಬರುತ್ತಿರುವನು. ಬರಲಿ ಬರಲಿ. ರುಕ್ಮಿಣಿ, ನೀನಿನ್ನು ಹೊರಡು ಪ್ರೇಯಸಿ. ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರವಾಗುವಷ್ಟರಲ್ಲಿ ಭಾರತ ಯುದ್ಧ ಅಥವಾ ಶಾಂತಿಯ ಪ್ರಶ್ನೆ ಈ ಮಂದಿರದಲ್ಲೇ ನಿಶ್ಚಯಿಸಲ್ಪಡುವುದು. ಆಗಲಿ ಪರಮಾತ್ಮ. ಮರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಮರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಕುರುಪಾಂಡವರು ಸಿದ್ಧತೆಗೊಳಿಸಿದ ಯುದ್ಧದ ಶೀಘ್ರದಲ್ಲರಿಸಿ. ಕುರುಪಾಂಡವರು ಸಿದ್ಧತೆಗೊಳಿಸಿದ ಯುದ್ಧದ ಸುದ್ದಿ ಶೀಘ್ರದಲ್ಲರಿಸಿ. ನಂದ ಗೋಪ ಶ್ರೀಕೃಷ್ಣನು ಸಹಿತ ಬಲರಾಮನ ಸಹಾಯ ಪಡೆಯಲು. ಗೋಪ ಶ್ರೀಕೃಷ್ಣನು ಸಹಿತ ಬಲರಾಮನ ಸಹಾಯ ಪಡೆಯಲು ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಅಗಮ ಭೀಮನ ಒದಿಸಲು ವಿಧ ಪ್ರಯೋಗ ಎದಿಸಿದನು. ಅಗಮ ಭೀಮನ ಒದಿಸಲು ವಿಧ ಪ್ರಯೋಗ ಎದಿಸಿದನು. ಖದೀಮನವನು ಎದಗಡೆಗೆ ಮದಕರಿ ಎಂದು ಕೊಂಬಿದನು. ಖದೀಮನವನು ಎದಗಡೆಗೆ ಮದಕರಿ ಎಂದು ಕೊಂಬಿದನು. ಮಾಧವನ ಬೆಂಬಲಿಗೆ ಬರುವ ಮದಂದ ಪಾಂಡವರ ಆರ್ಭಟವ. ಮಾಧವನ ಬೆಂಬಲದಿ ಮರುವ ಮದಂದ ಪಾಂಡವರ ಆರ್ಭಟವ. ಕದನದಲ್ಲಿ ಮದವ ಮುರಿವ ಎನ್ನ ಕ್ರೋಧವನ್ನು ತೀರಿಸಿಕೊಳ್ಳುವ. ಕದನದಲ್ಲಿ ಮದವ ಮುರಿವ ಎನ್ನ ಕ್ರೋಧವನ್ನು ತೀರಿಸಿಕೊಳ್ಳುವ. ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಯಾದವರಾದರೂ ಸೈನ್ಯವ ದೊರೆತರೆ ಸುಲಭದಿ ಮರಿಸುವ ಶತ್ರುಗಳ. ಯಾದವರಾದರೂ ಸೈನ್ಯವ ದೊರೆತರೆ ಸುಲಭದಿ ಮರಿಸುವ ಶತ್ರುಗಳ. ರಾಧಾರಮಣ ಎನ್ನಸವಾದರೆ ಓಮ ಕೈಯೋ ಭೀಮನ. ರಾಧಾರಮಣ ಎನ್ನಸವಾದರೆ ಓಮ ಕೈವೇ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ಒದಿಸ ಮಿತ್ರ ಕರ್ಣ ಕಟ್ಟಿದ ಪಣವ. ಮಧ್ಯಮ ಪಾಂಡವ ಪಾರ್ಥನ ಒದಿಸಲು ಮಿತ್ರ ಕರ್ಣ ಕಟ್ಟಿದ ಪಣವ. ಕುರು ಸಿಂಹಾಸನದಲ್ಲಿ ಕುಳಿತು ಇರಿಸದೆ ಹರಿಸುವುದರೇ ನಾಡುವೆ. ಕುರು ಸಿಂಹಾಸನದಲ್ಲಿ ಕುಳಿತು ಇರಿಸದೆ ಹರಿಸುವುದರೇ ನಾಡುವೆ. ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರನ್ನು ಸಿದ್ಧತೆಗೊಳಿಸಿ ಯುದ್ಧದ ಸುದ್ದಿಯು ಶೀಘ್ರದಲ್ಲರಿಸಿ. ನಂದ ಗೋಪ ಶ್ರೀಕೃಷ್ಣನು ಸಹಿತ ಬಲರಾಮನು ಸಹಾಯ ಪಡೆಯಲು ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ. ಏನಿ ಭವನದ ವೈಭವ, ಏನಿ ಭವನದ ವೈಭವ ನೋಡಲ ಶೈರ್ಯವಾಗಿದೆ. ಏನಿ ಭವನದ ವೈಭವ ನೋಡಲ ಆನಂದವಾಗಿದೆ. ನೋಡಲ ಆನಂದವಾಗಿದೆ. ಏನಿ ಭವ
ಭವನದ ವೈಭವ ನೋಡಲ ಧೈರ್ಯವಾಗಿದೆ ಏನಿ ಭವನದ ವೈಭವ ನವಿಲುತ್ತ ರಂಗ ಪಕ್ಷಿಗಳಿಗೆ ಪಟದಿ ನಗುತ್ತಿದೆ ನವಿಲುತ್ತ ರಂಗ ಪಕ್ಷಿಗಳಿಗೆ ಪಟದಿ ನಗುತ್ತಿದೆ ಮುದ್ದು ಮಾಣಿಕ್ಯ ರತ್ನಗಳು ಹೇಗೆ ತಳಿಸುತ್ತಿದೆ ಮುದ್ದು ಮಾಣಿಕ್ಯ ರತ್ನಗಳಿಗೆ ತಳಿಸುತ್ತಿದೆ ದೇವಲೋಕಾದಿಲೋಕ ದರಗಿಳಿದಂತಿದೆ ದೇವಲೋಕಾದಿಲೋಕ ದರಗಿಳಿದಂತಿದೆ ಎನಿತಿ ಕೃಷ್ಣನ ದರ್ಪದ ಸಿರಿತನ ಎನಿತಿ ಕೃಷ್ಣನ ದರ್ಪದ ಸಿರಿತನ ಏನಿ ಭವನದ ವೈಭವ ನೋಡಲ ಧೈರ್ಯವಾಗಿದೆ ಏನಿ ಭವನದ ವೈಭವ ನೋಡಲ ನಂದವಾಗಿದೆ ನೋಡಲ ನಂದವಾಗಿದೆ ಏನಿ ಭವನದ ವೈಭವ ನೋಡಲ ಧೈರ್ಯವಾಗಿದೆ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಏನಿ ಭವನದ ವೈಭವ ಏನಿ ಭವನದ ಶೃಂಗಾರ ಮರಳಿ ಬಂದ ಬಂಧುಗಳಿಗೆ ಬಾಟದ ಬಾಗಿಲು ಬಿಚ್ಚಿ ಬೆರಗುಗೊಳಿಸುವಂತಿದೆಯಲ್ಲ ಏನಿ ಶಿಲಾಮಾಲಿಕರ ಭಾವ ಭಂಗಿ ಯಾರ ನೋಟವ ಬೀರಿ ಓರ್ವ ಭಂಗಿಯ ತೋರಿ ಸುತ್ತ ಶರೀರವನ್ನೇ ಬಡಿದೆಬ್ಬರಿಸುವ ಈ ವಾರಾಂಗಣಿಯರ ಕಡಗಲ್ಲಿನ ಕುಡಿನೋಟದ ವೈಖರವೇನು ಸೊಬಗೇನು ಸೌಂದರ್ಯವೇನು ಎಲೆ ನಾಟ್ಯ ಬೆಗುಳಿಯರೇ ಈ ಪ್ರಚಂಡ ಕೌರವೇಶ್ವರನ ಆಹ್ವಾನಿಸಲು ಅಮರ ಲೋಕದಿಂದ ಹೊರಗಳಿದು ಬಂದ ಅಕ್ಷಯರು ನೀವು ನಿಮ್ಮನ್ನೇ ಏನಿ ಕಂಬ ಸಾಲುಗಳ ನಿರ್ಮಾಣ ಯಾವ ಶಿಲ್ಪಿಯ ಕೈ ಚಾಚುರ್ಯವೋ ಕಾಣೆನಲ್ಲ ಅಮಿತ ಭುವನ ಬ್ರಹ್ಮಾಂಡಗಳಲ್ಲಿ ಅಚಲ ಕೀರ್ತಿ ಪಡೆದ ಈ ನಂದ ಗೋಕುಲನ ಸಹಿತ ಮಂದಿರವು ಇಷ್ಟೊಂದು ರಮಣೀಯವಾಗಿರುವುದಲ್ಲ ಈ ಪ್ರಚಂಡ ಕೌರವೇಶ್ವರನ ಅಂತಃಪುರಕ್ಕಿಂತವೂ ಅದ್ಭುತವೇ ರಮಣೀಯವೇ ಶೋಭಾನವೇ ಓಹೋ ಕೃಷ್ಣನು ನಿದ್ರಿಸುತ್ತಿರುವನು ಈ ಹಗಲು ವೇಳೆಯಲ್ಲಿ ವಾಸುದೇವರ ನಿದ್ರೆಯನ್ನು ಅವಲಂಬಿಸಿರುವಾಗ ಏನೋ ರಹಸ್ಯ ಇರಲೇಬೇಕು ಸರ್ವ ಸಿದ್ಧತೆಯ ಸಮಗ್ರಮ ಪೃಥ್ವಿಯನ್ನೇ ಸಾಧಿಸಬಲ್ಲ ಈ ಕೃಷ್ಣನು ನನ್ನ ವಶವಾದರೆ ಯಾದವ ಸೈನ್ಯವು ನನ್ನ ವಶವಾದಂತೆ ಪಾಂಡವರಿಗೆ ಅಪಜಯ ನಮ್ಮದೇ ಅಜ್ಜಯ ನಾನು ಕುಳಿತುಕೊಳ್ಳಲು ಯೋಗ್ಯವಾದ ಪೀಠವೂ ಕೂಡ ಇಲ್ಲಿಲ್ಲವಲ್ಲ ಇರಲಿ ನಾನು ಬಂದ ಕಾರ್ಯವನ್ನು ಸಾಧಿಸಬೇಕೆಂದರೆ ಇಲ್ಲೇ ಕುಳಿತುಕೊಳ್ಳುವೆನು ರಾಜಾದಿರಾಜನಾದ ಈ ದನಕಾಯ ಕೊಲ್ಲದ ಪಾದದಡಿಯಲ್ಲಿ ಕುಳಿತುಕೊಳ್ಳುವುದು ಅಸಂಭವ ಸಕಲ ದಿಗ್ಗೇಶ ಸಹೋದರ ವೀರ ಚಕ್ರವರ್ತಿ ನೆನೆಸಿ ಈ ಕೊಲ್ಲನ ಪಾದದಡಿಯಲ್ಲಿ ಕುಳಿತಿರಲ್ ನಗದಿಗರೆ 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 ಎಲ್ಲ ಸನಿರಾಜರಲ್ಲ ಶೀಘ್ರದಲ್ಲಿ ಸೇರುವೆ ಶಿರದ ಬಳಿಗೆ ನನಗೆ ಯೋಗ್ಯವಾದ ಪೀಠವು ಆ ಶಿರೋಭಾಗದಲ್ಲಿರುವುದು ಅಲ್ಲೇ ಕುಳಿತುಕೊಳ್ಳುವೆನು
ಓಹೋ, ಅಣ್ಣನಾದ ದುರ್ಯೋಧನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ ನಾಳಿನ ಮಹಾಭಾರತ ಯುದ್ಧಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಸಹಾಯವನ್ನು ಬೇಡ ಉದ್ದೇಶವಿದ್ದ ಬಂದಿರೋದೆಂದು ತೋರೋದು. ಇರಲಿ, ಸಂತೋಷ. ಅರ್ಜುನ, ನನ್ನನ್ನು ನೋಡಿದರೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ಬಳಿಕ ನಾನು ಹೊರಟಿದ್ದು. ಆದರೂ ನನ್ನ ಸುದೈವ ಬಲ ಮೊದಲೇ ನಾನಿಲ್ಲಿಗೆ ಬಂದಿರುವೆನು. ಸುಯೋಧನ, ದೇವ ಮಂದಿರಕ್ಕೆ ಗುರು ಸನ್ನಿಧಿಗೆ ಮೊದಲು ಬಂದರೇನು, ಹಿಂದೆ ಹೋದರೇನು, ಅವರವರ ಭಾವಾನುರೂಪದ ಫಲಗಳು ಅವರಿಗೆ ದೊರೆಯುವುದು. ಹಾಗೆಂದು ಸುಮ್ಮನೆ ಕುಳಿತುಕೊಂಡ್ರೆ ಕಾರ್ಯವಾಗುವುದೇ ಧನಂಜಯ? ಇಂಥ ಸಮಯದಲ್ಲಿ 4 ಕಡೆ ತಿರುಗಿದ್ರಲ್ಲವೇ ಹಲವು ಮಂದಿ ರಾಜ್ಯರ ಸಹಾಯ ದೊರಕುವುದು. ನಾನು ಈ ದಾರಿಕೆಗೆ ಹೊರಟಿದ್ದು ಈ ಮಹಿಮಾ ಮೂರ್ತಿಯ ಪಾದತಲದಲ್ಲಿ ಕುಳಿತು 4 ಹಿತವಚನಗಳನ್ನು ಕೇಳಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದಾದರೂ ಬಾ, ಆದರೆ ಈ ಸೋರು ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಪಾರ್ಥ, ಸಿಕ್ಕಿಬಿದ್ದನು. ಸುಯೋಧನ, ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರಲ್ಲಿ ಒಂದೇ ವಿಧವಾದ ಪವಿತ್ರ ರಕ್ತ ಹರಿಯುವುದೆಂಬುದನ್ನು ನಾನಿನ್ನೂ ಮರೆತಿಲ್ಲ. ಹೇ ಜನಾರ್ದನ, ಜಾಗರಿಕನಾದ ಈ 3 ಲೋಕದ ಮಂಗಳವೇ ನಿನ್ನಲ್ಲಿ ಮುಳುಗಿರುವುದು. ಶಬರಿಗೆ ಅಭಯವನಿತ್ತ ಪ್ರಭುವೇ ಹೇಳೋ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳೋ, ಏನು ನಿನ್ನಯ ಲೀಲೆ ದೀನ ದಯಾಳೋ, ಶೀಘ್ರದಿಂ ಜಾಗೃತನಾಗು, ಶೀಘ್ರದಿಂ ಜಾಗೃತನಾಗು, ಎನ್ನ ಮರ ಕೇಳೋ, ಎನ್ನ ಮರ ಕೇಳೋ, ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ, ಭಯಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗೋ, ಭಯಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗೋ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಯುಗ ಯುಗದ ಪರ್ಯಂತವು ನೀನೇ, ನಗು ನಗುತ್ತಲೇ ಈ ಜಗವ ಬೆಳಗುವೆ. ಯುಗ ಯುಗದ ಪರ್ಯಂತವು ನೀನೇ, ನಗು ನಗುತ್ತಲೇ ಈ ಜಗವ ಬೆಳಗುವೆ. ಭೃಗುಮುನಿ ದರ್ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ, ಭೃಗುಮುನಿ ದರ್ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ
ಹೊತ್ತಾಯಿತು. ಈ ಚರಣದಡಿಯಲ್ಲಿ ಏಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಕುಶಲವೇ ಪಾಂಡವಾಗ್ರಜನೋ ಕುಶಲದಿಂದಿಹನೆ ವಾಯುತನುಜನ ಕುಶಲದಿಂದಿಹರೆ ಮಾತೃಕುಮಾರರು ಕುಶಲದಿಂದಿಹಳೆ ಕುಂತೀ ದೇವಿಯೋ ಕುಶಲದಿಂದಿಹಳೆ ದ್ರೌಪದಾತ್ಮಜಯೋ ಮಧ್ಯಮ ಪಾಂಡವ ಪಾರ್ಥ, ಎಲ್ಲರೂ ಕ್ಷೇಮವೇ? ಅಂದರೆ ಬಯಸಿ ಬಂದ ಉದ್ದೇಶದ ಕಾರಣವೇನು ಭಾವ? ಪರಮಾತ್ಮ, ತಮ್ಮ ಅನುಗ್ರಹದಿಂದ ಎಲ್ಲರೂ ಕುಶಲದಿಂದಿರುವುದು. ತಮ್ಮನ್ನು ಎಚ್ಚರಗೊಳಿಸುವ ಕಾರ್ಯಕ್ಕಿಂತ ಬೇರೇನಿಲ್ಲವಲ್ಲ ಪರಮಾತ್ಮ. ಯಾರು? ಓಹೋ, ಕುರುಚಕ್ರವರ್ತಿ. ಸೌಖ್ಯದಿಂದಿಹಳೆ ಗಾಂಧಾರಿಯೋ ಸೌಖ್ಯದಿಂದಿಹರೆ ನಿನ್ನ ಶತ ಸಹೋದರರೆಲ್ಲ ಸೌಖ್ಯದಿಂದಿಹರೆ ಗುರುಶ್ರೇಷ್ಠ ದ್ರೋಣರು ಚಕ್ರ ಚಕ್ರೇಶ್ವರ ಭಾವ ಸುಯೋಧನ, ಎಲ್ಲರೂ ಸೌಖ್ಯವೇ? ಚೇಚೆ, ಎಂತಹ ಅಕಾರ್ಯವಾಯಿತು? ಚಕ್ರವರ್ತಿಯಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ. ನೀನು ಬರುವುದು ಮೊದಲೇ ತಿಳಿದಿದ್ದರೆ ಆ ಬಾಗಿಲಲ್ಲಿ ನಿಂತು ಬಹಳ ಆದರದಿಂದ ಸ್ವಾಗತಿಸಬಹುದಿತ್ತು. ಮೊದಲು ಬಂದ ನನ್ನನ್ನು ಚಿಂತೆ ಇಲ್ಲ, ಮೊದಲು ಬಂದ ನನ್ನನ್ನು ಸತ್ಕರಿಸದೆ ಆದರೆ ನಿನ್ನ ಹೋಗಲಿ ಬಿಡು. ಓ, ಹಾಗೇನೂ ಇಲ್ಲ ಭಾವ. ವಿರೋಧಿ ಅರ್ಜುನನು ಮುಂಚಿತವಾಗಿ ದರ್ಶನವಿತ್ತನಿದ್ದರಿಂದ ಮೊದಲು ಮಾತನಾಡಿಸಿದೆ ಅಷ್ಟೇ. ಅದಿರಲಿ, ನೀವೀರ್ವರು ಏಕಕಾಲಕ್ಕೆ ಇಲ್ಲಿಗೆ ಬರಲು ಕಾರಣ? ಪಾಂಡವರು ನಮಗೂ ಯುದ್ಧವು ಸಂಗಮಿಸಿದೆ. ಆಗ ನೀನು ನನ್ನ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ನಾನಿಲ್ಲಿಗೆ ಬಂದಿರುವುದು. ಇದಕ್ಕೆ ನಿನ್ನ ಸಮಾಧಾನವಾದ ಉತ್ತರ? ಅರ್ಜುನ, ನೀನು ಸಹ ಈ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದಿರುವೆ ಎಂದು ತೋರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಕೇಷ್ಟ, ನೀನು ನಮ್ಮಿಬ್ಬರಿಗೂ ಸಮಾನವಾದ ಒಂದು ಸಾರಿ ಬರಲಿದೆ ಸಮರವಿದು ಪರಮ ಪುರುಷ ಪರಿಹರಿಸುವ ಧೀರತೆ ಸಮರವಿದು ಪರಮ ಪುರುಷ ಪರಿಹರಿಸುವ ಧೀರತೆ ಸಾರಿ ಬರಲಿದೆ ಸಮರವಿದು. ವೀರ ಪಾಂಡವರ ಕೌರವರ ಅಂತರ ತಳಿಯದೆ ಮುನ್ನಡೆದ ವೀರ ಪಾಂಡವರ ಕೌರವರ ಅಂತರ ತಳಿಯದೆ ಮುನ್ನಡೆದ ಗುಣಯುತನ ಪರಿಗಣಿತ ಭರವಸೆಯ ಗುಣಯುತನ ಪರಿಗಣಿತ ಭರವಸೆಯ ಪಂಥಗೈದು ಬಿಡು ಸ್ವಲ್ಪ ಸಾರಿ ಸೋರಿ ಬರಲಿದೆ ಸಮರವಿದು ಪರಮ ಪುರುಷ ಪರಿಹರಿಸುವುದು ಸೋರಿ ಬರಲಿದೆ ಸಮರವಿದು ಸಾರಿ ಬರಲಿದೆ ಸಮರವಿದು. ಆದ್ದರಿಂದ ಮಾಧವ, ಪಾರ್ಥಿವರಾದ ನಾವು ಯುದ್ಧದ ಪಂಥಕ್ಕಾಗಿ ನಿಂತಿರುವೆವು. ನಾವು ನಮ್ಮ ಪಂಥಗಳನ್ನು ಬಿಡುತ್ತಕ್ಕವರಲ್ಲ. ನೀನು ಮೊದಲು ಬಂದ ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸಿ ಸಹಾಯ ಮಾಡುವುದು ನಿನ್ನ ವಿರೋಚಿತವಾದ ಧರ್ಮ. ಕೃಷ್ಣ ಬಾವಾ, ನೀನು ನ್ಯಾಯಾಧೀಶನು. ಮೇಲಾಗಿ ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿ ಸಹಾಯ ಮಾಡಿದರೆ ನೀನು ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ಸುಯೋಧನ, ಮುಂಚಿತವಾಗಿ ಬಂದೆ ನೀ ಮತ್ತೆ ನಿಜ, ಆದರೂ ಮುಂಚಿತವಾಗಿ ಕಣ್ಣೆ ನಾನಿ ಪಾತನ ಎಲ್ಲಾ ಕಪಟಿ ನೀವೀವರು ಸಮಾನ ಬಂಧುಗಳಾಗಿರಲು ನಿಮ್ಮ
ಎಚ್ಚರವಾದಾಗ ಮೊದಲು ಪಾತನನ್ನು ಕಂಡೆ. ಆದ್ದರಿಂದ ನಿಮ್ಮೀರ್ವರಿಗೂ ಸಹಾಯ ಮಾಡುತ್ತೇನೆ. ಬಲ್ಲೆಯ ಇಹಲೋಕ ರಾಜರಾಡಿದ ಧರ್ಮ ಬಲ್ಲೆಯ ಇಹಲೋಕ ರಾಜರಾಡಿದ ಧರ್ಮ ಗತಿಸಿ ಭೂಮಿಗೆ ಮರಳಿ ಬಂದರೆ ಸ್ಥಿರವಿಲ್ಲದ ಮಾನವ ದೇಹ ಆಸೆಯೇ ವಿನಾಶ. ಆಸೆಯೇ ವಿನಾಶ. ಬಾಬಾ ಭರತ ಕಂಡ ಪ್ರಳಯದಿಂದ ಭರತ ಕಂಡ ಪ್ರಳಯದಿಂದ ಲಾಭವ್ಯಾಧಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅರ್ಪಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾಧಿಗೋ ಲಾಭವ್ಯಾಧಿಗೋ. ಸದಯರಲ್ಲಿ ದ್ರೋಹವೆಸಗಿ ಭರದ ಭೂಮಿಯಾಳ ಬಯಸಿ ಸದಯರಲ್ಲಿ ದ್ರೋಹವೆಸಗಿ ಭರದ ಭೂಮಿಯಾಳ ಬಯಸಿ ಬಂಧು ಬಳಗದ ರಕ್ತದಿಂದ ಬಂಧು ಬಳಗ ರಕ್ತದಿಂದ ಮರಣ ಹೋಮ ಮಾಡಬೇಡ ಮರಣ ಹೋಮ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ ಭ್ರಾಂತನಾಗಿ ದುಡುಕಬೇಡ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಲಾಭವ್ಯಾರಿಗೋ ಲಾಭವ್ಯಾರಿಗೋ. ಬಾಬಾ ಶ್ರೀಯೋಧನ ಕೃಷ್ಣ ಸರ್ವಸ್ವತಂತ್ರ ಸಾರ್ವಭೌಮನು ನೀನು. ಅಣ್ಣನ ಆಜ್ಞೆಯನ್ನು ಮೀರದವನು, ಅದರಲ್ಲಿಯೂ ನಿನಗಿಂತಲೂ ಚಿಕ್ಕವನು. ಆದ್ದರಿಂದ ತನಗೆ ಬೇಕಾದದನ್ನು ಕೇಳುವ ಅಧಿಕಾರ ಆತನಿಗಿದೆ. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಒಂದು ಅಕ್ಷೋಹಿಣಿ ಯಾದವ ಸಹಿತ ಒಂದು ಪಕ್ಷ, ಯುದ್ಧ ವಿಮುಖನು ನಿರಸ್ತ್ರನು, ಅದರಲ್ಲಿಯೂ ಆಯುಧಗಳನ್ನಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವ ಈ ನಿರಾಯುಧನಾದ ನಾನೂರನೇ ಒಂದು ಪಕ್ಷ. ಇವೆರಡರಲ್ಲಿ ಯಾವುದು ಬೇಕೋ ಅರ್ಜುನ? ಪರಮಾತ್ಮ, ಬಡವರಿಗೆ ಬೆಂಬಲಿಗೆಂದು ಬಿರುದಾಕಿತನಾದ ನೀನೇ ನನ್ನ ಪಕ್ಷವನ್ನು ವಹಿಸಿದೆ ಸಾಕು. ನಾನು ನನ್ನೇ ಅಪೇಕ್ಷಿಸುವನು ಮಾಧವ. ಕೃಷ್ಣ ಬಾವಾ ನಿರಸ್ತನು ನಿರಂತರು ಇವನಿಂದ ಆಗತಕ್ಕ ಪ್ರಯೋಜನವಾದರೂ ಏನು? ಕೃಷ್ಣ ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಆದರೆ ಗುರುದೇವ ಬಲರಾಮ ಸಹಿತ ಒಂದು ಅಕ್ಷವಣಿ ಯಾದವ ಸೈನ್ಯವೇ ಸಾಕು ನನ್ನ ಪಕ್ಷಕ್ಕೆ ಬರಲಿ. ಕೃಷ್ಣ ನೀನು ಕಪಟಿ ಪಕ್ಷಪಾತಿ, ಕಾಲ ಬಳಿ ಕೈಯಿಟ್ಟು ಕುಳಿತಾಗಲೇ ಹೀಗಾಗಬಹುದೆಂದು ತಿಳಿದಿದ್ದೆ. ಹೋದರೂ ಚಿಂತೆ ಇಲ್ಲ. ಕೃಷ್ಣ ಆಯುಧ ಬಲಿರೇ ಏನಿದು ಚಂಚನ್ನೆಯ ಕಪಟ ಮೋಸ. ಬಲಿರೇ ಏನಿದು ಕಂಚನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ. ಚತುರ್ಧಾ ಪ್ರಚಂಡ ರಕ್ತ ಕೋಡಿ ಹರಿಸಿ ಋತೃತಾ ಪ್ರಳಯ ಋತು
ಸಿಂಹನಾದ ಧರಣಿ ಸಾಧ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದೋಳ್ ಆಯುಧಂ ಧರಿಸದಿರೇ ಕೃಷ್ಣ ಆಯುಧಂ ಧರಿಸದಿರೇ ಪಾಂಡವರ ಜಂತು ಪಾಲಿಕೆಯೋ ನೋಡುವೆ ನಿನ್ನ ಪಂಥ ತಂತ್ರ ಈ ಪುನಃ ಅವತಾರ ಪುರುಷ ಮುಕುಂದ ಕೃಷ್ಣ ಆಯುಧವನ್ನು ಹಿಡಿದು ಯಾರ ಪಕ್ಷವು ಕಾದಾಡುವುದರೆಂದು ಮಾತು ಕೊಟ್ಟಿರುವೆ. ವಚನ ಬೆಷ್ಟನಾಗಬೇಡ ಕೃಷ್ಣ, ನಾನಿನ್ನು ಬರಲೇ. ಕೌರವೇಶ್ವರ, ಸಂಶಯ ಪಡಬೇಡ. ಹಿಂದೆ ರಾಕ್ಷಸರೊಡನೆ ಹೋರಾಡಿ ಹೋರಾಡಿ ನನ್ನ ದೇಹದಲ್ಲಿನ ಯೌವನ ಬಲವೆಲ್ಲವೂ ಕುಂದಿ ಹೋಗಿದೆ. ಇನ್ನು ನನ್ನ ಚಕ್ರವಾದರೂ ಅದು ಸಹ ರಾಕ್ಷಸರ ತಲೆಗಳನ್ನು ಕತ್ತರಿಸಿ ಹರಿತವಿಲ್ಲನದ್ದಾಗಿದೆ. ಈಗ ನನ್ನಿನಂತಹ ಸಾಹಸ ಕಾರ್ಯಗಳು ಯಾವುದೂ ನಡೆಯುವುದಿಲ್ಲ. ನಡೆಯ ಬಾವ, ಸೈನ್ಯಕ್ಕೆ ಆಜ್ಞಾಪಿಸುವೆನು. ಎಚ್ಚರಿಕೆ. ಈಗ ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಯೋಗಿ ಶ್ರೇಷ್ಠನು ನನ್ನ ಪ್ರಾಣಮಾನ ಬಂಧುವಾದದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪಕ್ಷವನ್ನು ವಹಿಸಿದರು. ಈಗ ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಅರ್ಜುನ ಪರಮಾತ್ಮ, ಎಂತಹ ಅಕಾರ್ಯ ಮಾಡಿದೆ ಮಿತ್ರ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟು ಬಿಟ್ಟೆಯಲ್ಲ, ನೀನೇಕೆ ಹೀಗಾದೆ? ಪರಮಾತ್ಮ, ನಾನು ಜಯವನ್ನು ಬಯಸಿ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದ ನನಗೆ ಆನಂದವಾಗುತ್ತಿರುವುದು ಪರಮಾತ್ಮ. ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ ಹೊಂದುವೆ ನಾ ಜಯವ ಭಯವಿಲ್ಲದೆ ಜಗದಿ, ಹೊಂದುವೆ ನಾ ಜಯವ ಭಯವಿಲ್ಲದೆ ಜಗದಿ. ಮುರಹರಿ ನಿನ್ನಯ ಒಲುಮೆಯ ಬಲದಿ, ಮುರಹರಿ ನಿನ್ನಯ ಒಲುಮೆಯ ಬಲದಿ, ಮಾಧವ ನಿನ್ನಯ ದಯದಿ. ಕಾತುರವೇತಕ್ಕೆ ವಿಜಯ ವಿಜಯ, ಕಾತುರವೇತಕ್ಕೆ ವಿಜಯ. ಕರದಳು ಗಾಂಡೀವ್ಯ ಬಿಡದಿಹೆಯೋ ದೃಢದಿ, ಕರದಳು ಗಾಂಡೀವ್ಯ ಬಿಡದಿಹೆಯೋ ದೃಢದಿ. ಎದೆಗಡದಿರು ಜೋಕೆ ಕಡುದಿರ ನೀನಿರಿಸಿ, ಎದೆಗಡದಿರು ಜೋಕೆ ಕಡುದಿರ ನೀನಿರಿಸಿ. ಕಾತುರವೇತಕ್ಕೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ,
ಅರ್ಜುನ, ಪರಮಾತ್ಮ, ಹರಿತವಾದ ಕತ್ತಿಯನ್ನು ಬಿಸಾಡಿ ಹೋರೆಯನ್ನು ಎತ್ತಿಕೊಳ್ಳುವ ಮಂದಮಂತಿಯರಂತೆ ರಣದುರಂಧ್ರರಾದ ಯಾದವ ಸೈನ್ಯವನ್ನು ಬಿಟ್ಟು ದುರ್ಬಲನಾದ ನನ್ನನ್ನು ನಂಬಿ ಕೆಟ್ಟೆಯಲ್ಲ ಪಾರ್ಥ. ಇದರಿಂದ ನಿನ್ನ ಸಹೋದರರು ಚಿಂತಿಸುವುದಿಲ್ಲವೇ? ಪರಮಾತ್ಮ, ನಿಜವಾಗಿಯೂ ದೈವ ಬಲವು ಯಾರದಾಯಿತು ಹೇಳುತ್ತಂದೆ? ಅರ್ಜುನ, ದೇವರು ದೇವರು ಎಂದು ನನ್ನನ್ನೇ ನಂಬಿಕೊಂಡಿರುವೆಯಲ್ಲ. ನನ್ನಲ್ಲಿ ಅಂತಹ ದೈವತ್ವ ಗುಣಗಳು ಯಾವುದೂ ಇಲ್ಲವಲ್ಲ ಪಾರ್ಥ. ದೇವ, ಈ ಚತುರ್ವೇದಗಳೇ ನಿಮ್ಮನ್ನು ಶ್ಲಾಘಿಸುತ್ತಿರುವಾಗ ಇನ್ನು ಈ ಪಾಮರನಾದ ಶ್ಲಾಘನೆಯಿಂದ ಇನ್ನೇನಾಗಬೇಕು ಪರಮಾತ್ಮ? ಅರ್ಜುನ, ಒಂದು ವಿಷಯಕ್ಕಾಗಿ ಯೋಚಿಸುತ್ತಿರುವೆನು. ಕಾರ್ಯವಿಲ್ಲದ ಋತ ನಿಮ್ಮ ಮನೆಯ ಅನ್ನವನ್ನು ವ್ಯಯ ಮಾಡಬೇಕಲ್ಲ ಎಂದು ಯೋಚಿಸುತ್ತಿರುವೆನು. ನಿನಗೆ ಕಾರ್ಯವಿಲ್ಲ ಎಂದು ಹೇಳುವುದೇ? ನಂದಕುಮಾರ, ನೀನು ನನ್ನ ರಥದೋಳ್ ಸಾರಥಿಯಾಗೈ, ಮಧ್ಯಾಹ್ನನ ಭಾನುಮಂಡಲವಂ ಭೇದಿಸಿ ಸೈನ್ಯವ ನಿರ್ಮೂಲಗೊಳಿಪೆ ಕೇಶವ. ಅರ್ಜುನ, ನಿರ್ಗತಿಕರ ಗತಿಯು ಪ್ರಥಮಷ್ಟಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಸಾರಥಿಯಾಗಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುವೆನು ಮಾಧವ. ಅರ್ಜುನ, ಒಳ್ಳೆಯ ಮಾತುಗಳನ್ನಾಡೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡು ಬಿಟ್ಟೆಯಲ್ಲ ಪಾರ್ಥ. ಇದು ನನ್ನ ಹಣೆ ಬರಹವೇ. ಪರಮಾತ್ಮ, ಅರ್ಜುನ, ಧರ್ಮಪುತ್ರನು ತಮ್ಮನ್ನು ಸಂಗಡವೇ ಕರೆದುಕೊಂಡು ಬರುವಂತೆ ತಿಳಿಸಲು ಯಾವಾಗ ದಯ ಮಾಡುವೆ ತಂದೆ? ಅರ್ಜುನ, ಈ ರಾತ್ರಿ ಇಲ್ಲಿಯೇ ಇದ್ದು ಬೆಳಗಾದ ನಂತರ ಪ್ರಯಾಣಿಸೋಣ. ನಿನ್ನ ಅಪ್ಪಣೆಯಂತಾಗಲಿ ಪರಮಾತ್ಮ.